ಮಂಜಿ, ಈ ತೆಂಗಿನ ತೋಟನ ತಗಮಕ್ ಬಂದಿದ್ರು ಯಾರನ. ಅದಕ್ಕೆ ನಾನು ನಾಳೆಗೆ ಬರ್ರಿ, ನಮ್ಮಮ್ಮ ಇಲ್ಲ, ಎಲ್ಲ ಹೋಗೈತೆ ಅಂತಂದೆ. ಅಯ್ಯೋ ಅತ್ತೆ ಎಲ್ಲೋಗಿದ್ರು? ಇಲ್ಲೇ ಎಲ್ಲ ಹೋಗಿದ್ದಾರೆ, ಬರ್ತಿದ್ರಲ್ಲ ಮನೆ ಹತ್ರ ಬರ್ರಿ ಅಂತ ಹೇಳ್ಬೇಕು ತಾನೆ. ಇಷ್ಟೊತ್ತಿಗೆ ಅತ್ತೆ ಎಲ್ಲ ಹೋಗಿದ್ದಾರೆ, ಬರ್ತಾರೆ. ಎಲ್ಲ ಬ್ಯಾಂಕಿಗೆ ಹೋಗಿದ್ರು, ಇದೇನೋ ಒಂದಿಷ್ಟು ಸಾಲದೇನೋ ಕಟ್ಟಬೇಕು ಅಂತಾನ ತಗೊಂಡು ಹೋಗಿದ್ದು, ದುಡ್ಡು ಕೊಟ್ಟಿದ್ದೆ, ಕಟ್ ಬರ್ತೀನಿ ಅಂತ ಹೋಗಿದ್ರು. ನೀವು ಏನ್ರಿ ಗೊತ್ತಾಗಲ್ವಾ? ನಮ್ಮಮ್ಮ ಮನೆ ಹತ್ರ ಐತೆ, ಬರ್ರಿ ಅಲ್ಲೇ ಮಾತಾಡೋಣ, ನನ್ನ ಹೆಂಡ್ತಿನೂ ಇರ್ತಾಳೆ ಅಂತ ಹೇಳ್ಬೇಕು ತಾನೆ. ಇಲ್ಲ, ಅಪ್ಪ ಐತಲ್ಲ, ಅಪ್ಪನ ಜೊತೆಗೆ ಮಾತಾಡ್ತೀವಿ ಬಿಡುವು ಅಂತ ಹೇಳಿದ್ರು. ಹೋಗಿ ನಾಳೆಗೆ ಬರ್ತೀವಿ, ನಿಮ್ಮ ಅಪ್ಪನೂ ಇರಲಿ ಅಂತನ ಹೇಳಿದ್ದಾರೆ, ಬರ್ತಾರಂತೆ ಬಿಡು. ಅಯ್ಯೋ ನಿಮ್ಮ ಅಪ್ಪ ಹತ್ರ ಯಾಕೆ ಬರಕ್ಕೆ ಹೇಳಿದ್ರಿ? ನಿಮ್ಮಮ್ಮ ಬೇಜಾರು ಮಾಡ್ಕೊಂಬಲ್ವ ತಿರ್ಗಾ? ಆ ಮನೆ ಬೇರೆನೆ ನಮ್ಮ ಹೆಸರಿಗೆ ಮಾಡಿಸ್ಕೊಡ್ತೀನಿ ಅಂತ ಬೇರೆ ಹೇಳವ್ರೆ, ನಿಮ್ಮ ಅಪ್ಪನ ಹತ್ರ ದುಡ್ಡು ಇಸ್ಕೊಂಡು. ಈಗ ನಿಮ್ಮ ಅಮ್ಮನ ವ್ಯವಹಾರದಲ್ಲೇ ಎಲ್ಲ ಆಗಬೇಕು. ಇಲ್ಲಿದ್ರೆ ನಮಗೆ ಆ ಮನೆ ಹೊಸ ಮನೆ ಸಿಗಲ್ಲ. ನಿಮ್ಮ ಅಮ್ಮನ ಹೆಸರಿಗೆ ಬಂದ್ರೇನು ನಮ್ಮ ಹೆಸರಿಗೆ ಬಂದ್ರೇನು ಒಟ್ಟಿನಲ್ಲಿ ನಮಗೆ ತಾನೇ ಸಿಗೋದು. ಅವ್ರಾದ್ಮೇಲೆ ನನ್ನ ಹೆಸರಿಗೆ ಬರಲಿ ಅಂತನ ಮಾಡಿಸ್ಬೇಕು ಅಂತ ಹೇಳೋದಕ್ಕೆ ಹ್ಞೂ ಅಂತ ಹೇಳಿತಲ್ಲ ನಿಮ್ಮ ಅಮ್ಮಯ್ಯ. ನೀವೇನ್ರಿ ನಿಮ್ಮ ಅಪ್ಪ ಹಿಂಗೆ ಏನು ಹೇಳಕ್ ಹೋಗ್ಬೇಡಿ. ಹೌದಾ? ಯಾಕೆ? ಅಪ್ಪನೇ ತಾನೇ ಮನೆ ತಮ್ಮಕ್ಕೆ ದುಡ್ಡು ಕೊಡ್ತೀನಿ ಅಂತ ಹೇಳಿರೋದು ಅಮ್ಮ ಇಂತಗೆ. ಹೌದು, ಆದ್ರೆ ಈ ವಿಷಯ ನಮಗೆ ಮಾತ್ರ ಗೊತ್ತು, ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಎಲ್ಲೂ ಹೇಳಕ್ ಹೋಗ್ಬೇಡಿ. ಅತ್ತೆಗೆ ಅತ್ತೆ ಹೇಳಿಲ್ಲ ಅವತ್ತು ನಿಮ್ಮಮ್ಮ, ಯಾರ ಹತ್ರನೂ ಹೇಳಕ್ ಹೋಗ್ಬೇಡ್ರಿ ಅಂತಾನ. ಹೇಳಿದ್ರೆ ಮನೆ ಸಿಗಲ್ಲ ನಮಗೆ. ಹೊಸ ಮನೆ, ಇವಾಗ ಹೆಂಗೋ ಇರೋ ಮನೆ ಚೆನ್ನಾಗೈತೆ, ಹೊಸ ಕಟ್ಸಿದ್ದಾರೆ. ಆ ಮನೆಗೆ ಇರೋಣ. ನಿಮ್ಮ ಅಪ್ಪ ದುಡ್ಡು ಕೊಟ್ಟ ತಕ್ಷಣ ಆ ಮನೆಗೆ ತಗೊಂಡು ಹೋಗ್ಬಿಡೋಣ. ಈಗ ಆ ಮನೆಗೆ ತಾನೇ ಇರೋದು, ಹೋಗೋದು ಎಲ್ಲಿಗೆ ಹೋಗ್ತೀಯಾ? ಹೌದಲ್ವಾ? ಅಲ್ಲ, ಇನ್ನೊಂದ್ಸಲ ನಮ್ಮ ಸ್ವಂತ ಮನೆ ಆಗುತ್ತಲ್ವಾ, ಅವಾಗ ಇನ್ನೊಂದ್ಸಲ ಎಲ್ಲ ಪೂಜೆ ಗೀಜೆ ಮಾಡಿ ಗೃಹ ಪ್ರವೇಶ ಮಾಡ್ದಂಗೆ ಮಾಡೋಣ ಅಂತ ಎಲ್ಲರನ್ನು ಕರೆದು ಅಷ್ಟೇ. ನಾನು ಯಾವಾಗ ಇವರಿಗೆ ಆ ಮನೆ ಕೊಡಿಸ್ತೀನಿ ಅಂತ ಹೇಳಿದ್ದೀನಿ? ಅಲ್ಲ, ಇವ್ರಿಗೆ ಸ್ವಂತ ದುಡ್ದು ತಗೋಬೇಕು, ಈಗ ಬೇರೆ ಕೊಟ್ಟಿಲ್ವಾ? ಏನಿದು ಹಿಂಗೆ ಮಾತಾಡ್ತಾ ಇದ್ರಲ್ಲ ನಮ್ಮ ಸುಂದರ ಹೇಳ್ತೀನು. ಸರಿ ಸರಿ ಆಯಿತು, ನಾವು ಮನೆ ತಗೊಂಡ್ಮೇಲೆ ಇನ್ನೊಂದ್ಸಲ ಪೂಜೆ ಎಲ್ಲ ಮಾಡಿ ಎಲ್ಲರನ್ನ ಕರೆದು ಊಟಕ್ಕೆ ಹಾಕೋಣ. ಸುಂದ್ರ ಈ ಅಯ್ಯೋ ಮಾವ ಬಂದ್ಬಿಟ್ಟ, ಕೇಳಿಸ್ಕೊಂಡ್ಬಿಟ್ಟ ನಾ ಮಾತಾಡಿದ್ದೆಲ್ಲನ. ಅಯ್ಯೋ ಏನೋ ಅದು ಮನೆ ತಗೊಂಬ ವಿಷಯ ಮಾತಾಡ್ತಿದ್ರಿ? ಯಾವ ಮನೆ ತಗೊಂತಿದ್ದೀರೋ? ಯಪ್ಪ, ಈಗ ನಾವು ಬಾಡಿಗೆ ಮನೆಗಿದ್ದೀವಲ್ಲ, ಅದನ್ನೇನೆ ಅಮ್ಮ ಯಾಕೆ ಕಡ್ಸುತ್ತಂತೆ, ನೀನು ದುಡ್ಡು ಕೊಡ್ತೀಯಂತೆ ನಮಗೆ ಮನೆ ತಮ್ಮಕ್ಕೆ. ಇನ್ನು ಸ್ವಲ್ಪ ದಿನ ಹೋದ್ಮೇಲೆ ಆ ಮನೆ ನಮ್ಮ ಸ್ವಂತ ಮನೆ ಆಗುತ್ತಂತೆ ಅಪ್ಪ. ನೀನೇ ದುಡ್ಡು ಕೊಟ್ಟು ಕೊಡಿಸ್ತೀಯಂತೆ ನಮಗೆ ಮನೇನ, ಅಮ್ಮ ಹೇಳ್ತು. ಏನೋ ಹೇಳ್ತಾ ಇದ್ಯಾ? ನಾನು ಯಾವಾಗ ದುಡ್ಡು ಕೊಟ್ಟು ಆ ಮನೆ ಕೊಡಿಸ್ತೀನಿ ಅಂತ ಹೇಳಿದೆ? ಯಾರೋ ಹೇಳ್ದಾರ ಹಿಂಗೆ? ಏನಮ್ಮ ಮಂಜಿ ಇವನು ಹೇಳ್ತಾ ಇರೋದು ನಿಜಾನ? ನಿಮ್ಮ ಅತ್ತೆ ಈ ಥರ ಹೇಳಿದ್ಲಾ ನಾನು ದುಡ್ಡು ಕೊಡ್ತೀನಿ ಮನೆ ತಮ್ಮಕ್ಕೆ ಅಂತನ? ಕಣಪ್ಪ, ಅಮ್ಮ ಏನೇನು ಅಂತ ಹೇಳೈತೆ, ನಾನು ಕಡಿಸ್ತೀನಿ ಈ ಮನೇನ ನಿಮಗೇನೆ, ನಾವು ಹೇಳ್ದಂಗೆ ಕೇಳಬೇಕು, ನನಗೆ ಎಲ್ಲನ ದುಡ್ಡು ಕೊಡಬೇಕು, ನಾನೆಲ್ಲ ನೋಡ್ಕೊಂತೀನಿ ನಿಮ್ಮನ್ನ ಅಂತ ನಾ ಹೇಳೈತೆ ಅಮ್ಮಯ್ಯ. ಮಾವ, ಅದು ಅದು ಹೌದು ಮಾವ. ಅತ್ತೆ ಈ ಥರ ಹೇಳಿದ್ದಾರೆ ನಿಮ್ಮ ಮಾವ ಅಂತ ಹೇಳಿದ್ರು. ಅವತ್ತೇನೋ ಮನೆಗೆ ಬಂದಿದ್ರಂತಲ್ಲ ಮನೆ ಕೊಡಿಸ್ರಿ ಅಂತ ಕೇಳಕ್ಕೆ. ನೀವು ಅವತ್ತು ಆಯ್ತು ಕೊಡಿಸ್ತೀನಿ, ನಾನು ದುಡ್ಡು ಕೊಡ್ತೀನಿ, ಸ್ವಲ್ಪ ದಿನ ಕಾಯಿರಿ, ಇನ್ನೊಂದು ತಿಂಗಳು ಹೋಗ್ಲಿ ಅಂತ ಹೇಳಿ ಕಳ್ಸಿದ್ರಂತೆ. ಅದಕ್ಕೆ ಅತ್ತೆ ನಮ್ಮ ಹತ್ರ ಹೇಳಿದ್ರು, ಯಾರ ಹತ್ರನೂ ಈ ವಿಷಯ ಹೇಳಕ್ ಹೋಗ್ಬೇಡ್ರಿ ಅಂತನ. ಇವರು ನಿಮ್ಮ ಹತ್ರ ಬಾಯಿ ಬಿಟ್ಬಿಟ್ರು. ಅದು ನಿಜನೇ ತಾನೇ ಮಾವ? ನೀವು ಆ ಮನೆನ ನಮಗೆ ಕೊಡಿಸ್ತಿದ್ದೀರಾ ಅಲ್ವಾ? ಅಯ್ಯೋ, ನಿಮ್ಮ ಅತ್ತೆ ಹಂಗೆ ಹೇಳಿದ್ಲಾ? ಕೊಡ್ಸೋಕ್ಕಾಗಲ್ಲ ಅವ್ರಿಗೆ ದುಡ್ಡು ತಗೊಂಬ ಕೇಳು, ನನ್ನ ಹತ್ರ ಅಷ್ಟು ದುಡ್ಡು ಇಲ್ಲ ಮನೆ ಕೊಡ್ಸೋವಷ್ಟು. ಏನೋ ಬಾಡಿಗೆ ಒಂದು 3 ತಿಂಗಳು ಕಟ್ತೀನಿ, ಈಗ ಸದ್ಯಕ್ಕೆ ಅವ್ರ ಹತ್ರ ಏನೂ ದುಡ್ಡಿಲ್ಲ. ಈಗ ಹೆಂಗೋ ತೋಟ ಆಯ್ತಲ್ಲ ಅದನ್ನೆಲ್ಲನ ಕೊಡ್ತಾರೆ, ದುಡ್ಡನ್ನ ಅವ್ರ ಕೈಗೆ ಬರುತ್ತೆ, ಜೋಪಾನವಾಗಿ ಇಟ್ಕೊಂಡು ಮನೆ ತಗೊಂಬ ಕೇಳು, ನನ್ನ ಹತ್ರ ಅಷ್ಟು ದುಡ್ಡಿಲ್ಲ ಅಂತನ ಬೈದು ಕಳಿಸಿದ್ದೀನಿ. ನನ್ನ ಹತ್ರ ದುಡ್ಡಿಲ್ಲ ಅಂತನ ನಿಮ್ಮ ಅತ್ತೆ ಈ ಥರ ಸುಳ್ಳು ಹೇಳಿದಾಳ ನಿಮ್ಮ ಹತ್ರ? ಅಥವಾ ನೀವೇ ಏನು ಹಿಂಗೆ ಕಲ್ಪನೆ ಮಾಡ್ಕೊಂಡಿದ್ದೀರೋ? ನೀವು ಆ ಥರ ಹೇಳಿದ್ರ, ಮನೆ ಕೊಡ್ಸಕ್ಕಾಗಲ್ಲ ಅಂತ ಹೇಳಿದ್ರ, ನೀವೇ ದುಡ್ಡು ತಗೊಳ್ರಿ ಅಂತ ಹೇಳಿದ್ರ, ಮತ್ತೆ ಅತ್ತೆ ಆ ಥರ ಸುಳ್ಳು ಹೇಳಿದ್ರ? ಹಂಗಾದ್ರೆ ಮತ್ತೆ ಅವತ್ತು ಹೇಳಿದ್ರಂತಲ್ಲ ಮಾವ, ನಾನು ಕೊಡಿಸ್ತೀನಿ, ನನ್ನ ಯೋಚನೆ ಮಾಡಬೇಡ ಅಂತ ಹೇಳು ಅವ್ರಿಗೆ ಅಂತನ. ಅದಕ್ಕೆ ನಾವು ಯಾರ ಹತ್ರನೂ ಹೇಳಿರಲಿಲ್ಲ. ಅತ್ತೆ ಹಂಗು ಯಾರ ಹತ್ರನೂ ಬಾಯಿ ಬಿಡಬೇಡ್ರಿ, ರವಿ ಮಾವನ ಹತ್ರನಾಗ್ಲಿ, ಶ್ರೀದೇವಿ ಹತ್ರ ಆಗಲಿ, ಅಜ್ಜಿ ಹತ್ರ ಆಗಲಿ ಯಾರು ಕೇಳಬೇಡಿ, ನಿಮ್ಮ ಹತ್ರನೂ ಏನು ಕೇಳಬೇಡಿ ಅಂತ ಹೇಳಿದ್ರು. ಇವರೇ ಬಾಯಿ ಬಿಟ್ಬಿಟ್ರು. ನೀವು ನೋಡಿದ್ರೆ ಹಿಂಗೆ ಹೇಳ್ತಾ ಇದ್ದೀರಿ ಮಾವ. ಹಂಗಾದ್ರೆ ನೀವು ಆ ಮನೇನ ನಮಗೆ ಕೊಡ್ಸಲ್ವಾ? ಹೇಳಿ ಮಾವ, ತಮಾಷೆ ಮಾಡ್ತಿದ್ದೀರಾ ಈಗ? ಹೇಳಿ ಮಾವ. ಅಯ್ಯಪ್ಪ, ನೀನೇ ಹೇಳಿದ್ಯಾ ಅಮ್ಮ ಇಂತಾಗೆ ಆ ಮನೆನ ಕಡಿಸ್ತೀನಿ ಸುಂದ್ರರ್ಗೆ, ನಾನೇನೇ ದುಡ್ಡು ಕಟ್ಟು ಅಂತ ಹೇಳಿ ಇವಾಗ ಇಲ್ಲ ಅಂತ ನಾಟಕ ಮಾಡ್ತಾ ಇದ್ಯಾ? ಗೊತ್ತು ಯಪ್ಪ, ನಮ್ಮನ್ನ ತಮಾಷೆ ಮಾಡ್ತಾ ಇದ್ಯಾ ನಮ್ಮ ತಕ್ಕೆ. ಇಲ್ಲ ಕಣೋ ಸುಂದ್ರ, ನಾನು ಯಾಕೋ ನಿಮ್ಮ ಹತ್ರ ತಮಾಷೆ ಮಾಡಲಿ? ನಾನೇನೇನು ನಿನ್ನಂಗೆ ವಯಸ್ಸಿಗಿರೋ ಹುಡುಗನೇನೋ?
ನಿನ್ನ ಹತ್ರ ತಮಾಷೆ ಮಾಡಕ್ಕೆ ನೋಡಮ್ಮ ಮಂಜಿ, ನಾನು ಯಾವ ಮನೇನೂ ಕೊಡ್ಸಕ್ಕಾಗಲ್ಲ, ನನ್ನ ಹತ್ರ ದುಡ್ಡೂ ಇಲ್ಲ. ನಿಮ್ಮ ಅತ್ತೆಗೆ ಯಾವತ್ತು ಅದನ್ನೇ ಹೇಳ್ ಕಳ್ಸಿದ್ದು. ಹಾಂ ಹೌದೇನಪ್ಪ, ಮತ್ತೆ ಅಮ್ಮ ಯಾಕೆ ಹಂಗೆ ಹೇಳ್ತು? ಹಾಂ ಯಾಕೆ ಹೇಳ್ತು ಅಂತ ನಾವು ಹೋಗಿ ಅವಳನ್ನೇ ಕೇಳೋಗ್ರಿ. ಹಾಂ ಯಾಕೆ ಅಂತ ಈಗ ಗೊತ್ತಾಯ್ತು. ಅವ್ರಿಗೆ ಯಜಮಾನ್ಕೆ ಬೇಕಾಗಿತ್ತು ನಮ್ಮ ಮನೆದು, ಅದಕ್ಕೆ ದುಡ್ಡಿನ ವ್ಯವಹಾರ ಎಲ್ಲನ ನನ್ನ ಕೈಗೆ ಕೊಡ್ಬೇಕು, ಹಂಗಾದ್ರೆ ಮಾತ್ರ ನಾನು ಈ ಮನೆನ ನಿಮಗೆ ಕೊಡಿಸ್ತೀನಿ ಅಂತ ಹೇಳಿದ್ರು ಮಾವ. ಅದಕ್ಕೆ ನಾವು ಏನು ಕೆಲಸ ಮಾಡಕ್ಕಿತ್ತೆ ಅತ್ತೆಗೆ ಎಲ್ಲ ವ್ಯವಹಾರ ಕೊಟ್ಟು ಅವ್ರನ್ನ ಯಜಮಾನಿ ತರ ಮನೆಗೆ ಕೂರಿಸಿದೀವಿ. ಅವ್ರು ಹೇಳ್ದಂಗೆ ಕೇಳ್ಕೊಂಡು ಅವ್ರು ಹೇಳಿದ ಕೆಲಸ ಮಾಡ್ಕೊಂಡು ಇದ್ದೀವಿ ಮಾವ. ಅದಕ್ಕೆ ಅತ್ತೆ ಆ ತರ ಸುಳ್ಳು ಹೇಳಿದ್ದಾರೆ ಅನ್ಸುತ್ತೆ ನಮ್ಮ ಹತ್ರ. ನೋಡ್ರಿ ನಿಮ್ಮಮ್ಮ ಹೆಂಗೆ ಯಾಮಾರಿಸಿದ್ದಾರೆ ನಿಮ್ಮನ್ನ. ಅವನೊಬ್ಬನೆಲ್ಲಮ್ಮ ನೀನು ಏನೋ ಬುದ್ಧಿವಂತ ಅಂತ ಅನ್ಕೊಂಡಿದ್ದೆ, ಆದ್ರೆ ನಿಮ್ಮ ಅತ್ತೆ ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ನಾನು ನಿಮಗೆ ಅನುಮಾನ ಬರಲಿಲ್ವಾ? ನಂಗೂ ಅನುಮಾನ ಬಂತು. ಯಾವಾಗ ನಾನು ಆ ಮನೆಗೆ ಬರ್ಬೇಕಾದ್ರೆಲ್ಲ ನನ್ನ ಜೊತೆಗೆ ನಮ್ಮ ಅತ್ತೆನೂ ಬರೋದು. ಯಾಕೆ ನಮ್ಮ ಅತ್ತೆ ಹಿಂಗೆ ವಿಚಿತ್ರವಾಗಿ ಆಡ್ತಾ ಇದ್ರಲ್ಲ, ನನ್ನಿಂದೆ ಬರ್ತಾರಲ್ಲ, ನಾನು ಅವ್ರನ್ನ ಆ ಮನೆಯವ್ರನ್ನ ಏನಾದರೂ ಶ್ರೀದೇವಿ ಹಾಕೋನು ನಿಮ್ಮನ್ನ ಏನಾದರೂ ಮಾತಾಡ್ಸ್ಬೇಕು ಅಂತ ಹೋದಂಗೆಲ್ಲ ನನ್ನ ಜೊತೆಗೆ ಬರೋರು. ನಾನು ಯಾಕೆ ಇವತ್ತೆ ಹಿಂಗೆ ಜೊತೆಗೆ ಬರ್ತಲ್ಲ ಅಂತ ಅನ್ಕೊಂತಿದ್ದೆ. ಹಂಗೋ ಏನೋ ಇರ್ಬೋದೇನೋ ಅನ್ಕೊಂಡು ಸುಮ್ಮನಾದೆ. ಈಗ ಗೊತ್ತಾಗ್ತೈತೆ ಯಾಕೆ ಹಿಂದೆ ಬರೋರು ಅಂತನ. ಅದೇ ಅವ್ರು ಹೇಳಿರೋ ಸುಳ್ಳೆಲ್ಲನ ಬಯಲಾಗುತ್ತೆ ಅಂತ ನನ್ನ ಜೊತೆಗೆ ಬರೋರು ಅನ್ಸುತ್ತೆ. ಈಗ ಗೊತ್ತಾಯ್ತು ಬಿಡಿ, ಅತ್ತೆದು ಎಲ್ಲ ಮೋಸ ಅಂತಾನ, ಸುಳ್ಳು ಹೇಳಿ ನಮ್ಮನ್ನ ಯಾಮಾರಿಸಿದ್ದಾರೆ. ನಮ್ಮ ಮಂಜಿ, ನಿಮ್ಮ ಅತ್ತೆ ನೆಚ್ಕೊಂಡ್ರೆ ನೀವು ಮನೇನು ತಾಮಕ್ಕಾಗಲ್ಲ, ಮುಂದುವರಿಯೋಕ್ಕೂ ಆಗಲ್ಲ, ಇರೋದನ್ನು ಕಳ್ಕೋಬೇಕಾಗುತ್ತೆ. ಹುಷಾರು. ನಿಮ್ಮ ಅತ್ತೆ ಅತಿ ಆಸೆಗೆ ಬಿದ್ದು ಏನಾದ್ರೂ ಹಾಳು ಮಾಡೋಕ್ಕೂ ಮೊದಲು ಹುಷಾರಾಗತ್ತೆ ಕಲ್ತ್ಕೊಳ್ರಿ. ನಿಮಗೆ ಜಮೀನು ಹೊಲ ತೋಟ ಎಲ್ಲ ಕೊಟ್ಟಿದ್ದೀವಿ, ಬೋರ್ ಐತೆ. ಈಗ ಮನೆ ತಗೊಳ್ಳೋ ಜವಾಬ್ದಾರಿ ನೀವಿಬ್ರು ದುಡ್ಡು ಉಳಿಸ್ಕೊಂಡು ಮನೆ ತಗೋಬೇಕು. ನನ್ನ ಹತ್ರ ಅಂತೂ ದುಡ್ಡಿಲ್ಲ ನಿಮಗೆ. ಅಲ್ಲ ಮಾವ, ಹಂಗಾದ್ರೆ ನಾವೇ ದುಡ್ದು ನಾವೇ ಮನೆ ತಗೋಬೇಕಾ? ಅಯ್ಯೋ, ಅಷ್ಟೊಂದು ದುಡ್ಡು ನಾವು ಎಲ್ಲಿಂದ ದುಡಿಯೋದು ಮಾವ? ತಗೋಬೇಕಮ್ಮ, ದುಡಿಬೇಕು. ಮತ್ತೆ ಬೇರೆ ತಗೊಂಡಿದ್ದೀರಲ್ಲ, ನಾವು ದುಡ್ದು ನಾವೇ ಮುಂದುವರಿತೀವಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಹಂಗಿದ್ಮೇಲೆ ನೀವು ದುಡಿಬೇಕು, ದುಡ್ಡು ಕೂಡಿಟ್ಕೊಂಡು ಮನೆ ತಗೋಬೇಕು. ಮತ್ತೆ ನಿಮಗೆ ಜವಾಬ್ದಾರಿ ಬರೋದು ಯಾವಾಗ? ಎಲ್ಲ ನಾನೇ ಮಾಡಿಕೊಟ್ರೆ ನಿಮ್ಗೆ ಯಾವ ಜವಾಬ್ದಾರಿ ಇರಲ್ಲ ತಾನೇ. ಅದಕ್ಕೇನೆ ಹೇಳ್ತಾ ಇರೋದು, ನೀವೇ ದುಡ್ದು ನೀವೇ ಮನೆ ತಗೋಬೇಕು. ರವಿನೂ ಅಷ್ಟೇನೆ, ಈಗ ಆ ಮನೆ ಏನಿದ್ರು ನಮ್ಮದು, ಅವರು ಬೇರೆ ಮನೆ ತಗೋಬೇಕು ಅಂತ ಅನ್ಕೊಂತಾ ಇದ್ದಾರೆ. ಆ ಮನೆಗೂ ಇರ್ತಾರೆ. ಸದ್ಯಕ್ಕೆಲ್ಲಾದರೂ ಸೈಟ್ ಗಿಟ್ ನೋಡ್ಕೊಂಡು ತಗೊಳ್ರಿ ಟೌನ್ನಾಗೆ ಅಂತ ಹೇಳಿದ್ದೀನಿ. ಶ್ರೀದೇವಿನೂ ರವಿನೂ ಅವರು ದುಡ್ಡು ಕುಡಿಕೊಂಡು ಈಗ ಏನಾದ್ರೂ ಆಸ್ತಿ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ನೀವು ಅಷ್ಟೇನೆ. ಹುಷಾರು, ದುಡ್ಡು ಕಳ್ಕೊಬೇಕು ಹೋಗ್ಬೇಡ್ರಿ. ಸರಿ ಆಯ್ತಪ್ಪ ಬಿಡು, ಅಮ್ಮನೇ ಸುಳ್ಳು ಹೇಳೈತಿ ನಮ್ಮ ತಕ್ಕೆ, ನೀನೇ ದುಡ್ಡು ಕಟ್ತೀಯ ಮನೆ ಕೊಡಿಸ್ತೀಯ ಅಂತಾನ. ಸರಿ ಆಯ್ತು. ತೋಟದಾರು ಯಾರು ಬಂದರೆ ನಮ್ಮನೆ ಹತ್ರ ಕರ್ಕೊಂಬ, ನಾನು ಮಾತಾಡ್ತೀನಿ. ದುಡ್ಡು ಬೇಕು ಅಂದರೆ ನಿಮ್ಮ ಹತ್ರನೇ ಕೊಡ್ತೀನಿ, ನೀವೇ ಇಟ್ಕೊಂಬಿರಂತೆ. ನಿಮ್ಮ ಅಮ್ಮನ ಹತ್ರ ಕರ್ಕೊಂಡು ಹೋಗಬೇಡ, ಆಮೇಲೆ ಅವ್ರಿಗೆ ನಿಮ್ಮ ಅಮ್ಮಗೆ ಗೊತ್ತಾಗೋದು ಇಲ್ಲ ಎಷ್ಟು ಹೇಳಬೇಕು ರೇಟು ಏನು ಎತ್ತ ಅಂತಾನ. ಗೊತ್ತಾಯ್ತೇನಮ್ಮ ಮಂಜಿ? ಸರಿ ಆಯ್ತು ಮಾವ, ಗೊತ್ತಾಯ್ತು. ನಿಮ್ಮ ಹತ್ರನೇ ಕರ್ಕೊಂಬರ್ತೀವಿ ಬಿಡಿ. ತೋಟದಾಗ ಮಾತಾಡಕ್ಕೆ ಏನಾದ್ರು ಬಂದ್ರೆ. ಅತ್ತೆ ನೋಡಿ ನಮ್ಮನ್ನ ಯಾವ ತರ ಯಾಮಾರಿಸಿದಾರೆ ಅಂತಾನ. ನೀವು ಮನೆ ಕೊಡ್ತೀರಾ ಅಂತಾನ ನಾವು ಇಷ್ಟು ದಿನ ಖುಷಿಯಾಗಿದ್ವಿ. ಆದ್ರೆ ಅತ್ತೆ ನಮ್ಮನ್ನೇ ಸುಳ್ಳು ಹೇಳ್ಬಿಟ್ಟು ನಮ್ಮನ್ನೇ ಯಾಮಾರಿಸಿದ್ದಾರೆ. ಸರಿ ಆಯ್ತು, ಇನ್ಮೇಲಾದ್ರೂ ಹುಷಾರಾಗಿರ್ರಿ. ನಿಮ್ಮ ಅತ್ತೆ ಬರೀ ಸುಳ್ಳು ಹೇಳೋದು ಜಾಸ್ತಿ. ಸರಿ ಮಾವ ಆಯ್ತು. ರೀ ಬರ್ರಿ ಮನೆ ಹತ್ರ ಹೋಗೋಣ. ಸರಿ ಹೋಗ್ರಿ ನೀವು ಮನೆ ಹತ್ರ. ನಾನೆಲ್ಲನ ನೀರು ಹೋಗ್ತಾ ಇದಾವಲ್ಲ ನೋಡ್ಕೊಂಡು ಎಲ್ಲ ಅಚ್ಚುಕಟ್ಟಾಗಿ ನೋಡ್ಕೊಂಡು ಬರ್ತೀನಿ. ರೀ ನಿಮ್ಮಮ್ಮ ಎಂತ ಮೋಸ ಮಾಡಿದ್ದಾರೆ ನೋಡಿ. ಅಲ್ಲ ಕೆಲಸ ಮಾಡ್ಬೇಕಾಗುತ್ತೆ, ದುಡ್ಡಿನ ವ್ಯವಹಾರ ಎಲ್ಲ ನಾನು ನೋಡ್ಕೋಬೇಕು, ನಾನು ಯಜಮಾನಿ ತರ ಇರಬೇಕು, ನಾವಿಬ್ರು ಗುಲಾಮ್ರ ತರ ಮನೆ ಕೆಲಸದ ತರ ಇರಬೇಕು ಅಂತಾನ ಈ ತರ ಸುಳ್ಳು ಹೇಳಿದ್ದಾರೆ. ಮನೆ ಕೊಡಿಸ್ತೀನಿ, ಅದ್ ಕೊಡಿಸ್ತೀನಿ, ಇದ್ ಕೊಡಿಸ್ತೀನಿ ಅಂತಾನ ಸುಳ್ಳು ಹೇಳಿದ್ದಾರೆ. ಬರೀ ಹೋಗಿ ವಿಚಾರಿಸೋಣ ಮನೆ ಹತ್ರ ಹೋಗಿ, ಹಿಂಗ್ಯಾಕೆ ಸುಳ್ಳು ಹೇಳಿದ್ರೆ ಅತ್ತಿ ಇರ್ತಾನೆ. ಸರಿ ಆಯ್ತು ಮಂಜಿ, ಮಂತಕ್ಕೆ ಹೋದಾಗ ಕೇಳೋಣ ಬಿಡು. ಅಮ್ಮಯ್ಯನ ಯಾಕೆ ಸುಳ್ಳು ಹೇಳ್ದೆ ಅಂತಾನ. ನಡಿ ಹೋಗೋಣ, ಈಗಲೇ ಹೋಗೋಣ ಆಮೇಲೆ ಹೋಗೋಣ. ಅಯ್ಯೋ, ಈಗಲೇ ಹೋಗೋಣ ಆಮೇಲೆ ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ರಲ್ಲ, ಬರ್ರಿ ಈಗಲೇ ಮಂತಕ್ಕೆ ಹೋಗೋಣ. ಹೋಗಿ ನಿಮ್ಮ ಅಮ್ಮನ ಕೇಳೋಣ ಮೊದಲು ಯಾಕೆ ಹಿಂಗೆ ಮಾಡಿದ್ರು ಅಂತಾನ. ಸರಿ ಆಯ್ತು ನಡಿ. ಅತ್ತೆ ಈ ತರ ಮೋಸ ಮಾಡ್ತಾರ? ಮಂತಕ್ಕೆ ಹೋಗಿ ವಿಚಾರಿಸ್ಕೊಂತೀನಿ, ಅವ್ರನ್ನ ಒಂದು ಕೈ ನೋಡ್ಕೊಂತೀನಿ. ನಮ್ಮ ಹತ್ರನೇ ಸುಳ್ಳು ಹೇಳಿದ್ದಾರೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೇನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.